ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಡೇ 78 ಮಾರ್ನಿಂಗ್ ಟು ಈವ್ನಿಂಗ್ ಲೈವ್ ಅಪ್ಡೇಟ್ ಅಲ್ಲಿ ಏನೆಲ್ಲ ಆಯ್ತು, ಈ ವಾರ ಯಾವ ರೀತಿ ಇರುತ್ತೆ, ಎಷ್ಟೆಲ್ಲ ಟಾಸ್ಕ್ ಎಲ್ಲ ಆಡಿಸ್ತಾರೆ, ಟಾಸ್ಕ್ ಯಾವ ರೀತಿ ಇರುತ್ತೆ, ಇಲ್ಲಿ ಮುಖ್ಯವಾಗಿ ನಾಮಿನೇಟ್ ಮಾಡುವ ಅಧಿಕಾರ ರಾಶಿಕಾ ಕ್ಯಾಪ್ಟನ್ ಅವರಿಗೆ ಇರುತ್ತೆ. ಖಂಡಿತವಾಗ್ಲು ಅದು ಯಾವ ರೀತಿ ಇರುತ್ತೆ, ಅಪೋನೆಂಟ್ ನ ಯಾರು ಸೆಲೆಕ್ಟ್ ಮಾಡ್ಕೊಂತಾರೆ, ಟೋಟಲ್ ಆಗಿ 5 ಟಾಸ್ಕ್ ಇರುತ್ತೆ, 5 ತಂಡ ಇರುತ್ತೆ. ಅಪೋನೆಂಟ್ ನ ಸೆಲೆಕ್ಟ್ ಮಾಡೋ ಮಾತ್ರ ರಾಶಿಕಾ ಆಗಿರುತ್ತೆ. ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಯಾರೆಲ್ಲ ನಾಮಿನೇಟ್ ಆಗ್ಬೋದು, ಆಲ್ರೆಡಿ ಯಾರು ನಾಮಿನೇಟ್ ಆಗಿದ್ದಾರೆ, ಯಾರು ಆಗಬಹುದು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ರಾಶಿಕಾ ಈ ವಾರ ಕಿಂಗ್ ಮೇಕರ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಒಂದೊಂದು ಸತ್ಯ. ಅದಾದ್ಮೇಲೆ ಈ ವಾರ 5 ಟಾಸ್ಕ್ ಇರ್ತವೆ, 5 ತಂಡ ಇರ್ತವೆ. ಆಕ್ಚುಲಿ 11 ಜನ ಇದ್ದಾರೆ. 11 ಜನದಲ್ಲಿ ರಾಶಿಕಾ ಕ್ಯಾಪ್ಟನ್ ಆದ್ರೆ ಇನ್ನು 10 ಜನ ಇರ್ತಾರೆ. 10 ಜನದಲ್ಲಿ 5 ತಂಡ ಆಗಿ ವಿಂಗಡ ಆಗ್ತವೆ. ಆ 5 ತಂಡದಲ್ಲಿ ಒಂದೊಂದ್ ಸಲ 2 ತಂಡ ಟಾಸ್ಕ್ ಆಡ್ತವೆ. ನೀವು ನೋಡೇ ಇರ್ತೀರ, ಫಸ್ಟ್ ಪ್ರೊಮೋ ಸೆಕೆಂಡ್ ಪ್ರೊಮೋ ಬಂದಾಗ ಆ ಪ್ರೊಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅಶ್ವಿನಿ ಸೂರಜ್ ಅವರು 1 ಟೀಮ್ ಆಗ್ತಾರೆ, ಚೈತ್ರ ರಜತ್ 1 ಟೀಮ್ ಆಗ್ತಾರೆ. ಇವೆರಡು ಟೀಮ್ ಸೇರಿ ಒಂದು ಟಾಸ್ಕ್ ಆಡ್ತಾರೆ. ಆ ಟಾಸ್ಕ್ ಅಲ್ಲಿ ಯಾರಾದ್ರೂ ವಿನ್ ಆಗ್ತಾರೋ ಅವರು ನಾಮಿನೇಟ್ ಇಂದ ಸೇವ್ ಆಗ್ತಾರೆ, ಮಿಕ್ಕಿರೋರು ನಾಮಿನೇಟ್ ಆಗ್ತಾರೆ. ಎಸ್ಪೆಷಲಿ ಆ ಟೀಮಿನ ಲೀಡರ್ ನಾಯಕ ನಾಮಿನೇಟ್ ಆಗ್ತಾನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ. ಅದೇ ರೀತಿ ತಗೊಂಡಾಗ ಅಶ್ವಿನಿ ಅವರು ಗೆದ್ದಿದ್ದಾರೆ, ಸೂರಜ್ ಅಶ್ವಿನಿ ಸೇವ್ ಆದ್ರೆ ಚೈತ್ರ ಅವರು ನಾಮಿನೇಟ್ ಆಗ್ತಾರೆ. ಈ ವಾರ ಖಂಡಿತವಾಗ್ಲು ಹೇಳ್ಬೋದು. ಅದೇ ರೀತಿಯಾಗಿ ಇನ್ನು 4 ಸಲ ಟಾಸ್ಕ್ ಆಡಿಸ್ತಾರೆ. ಅಪೋನೆಂಟ್ ಯಾರಂತ ಆಲ್ರೆಡಿ ಟೀಮ್ ಬಿಗ್ ಬಾಸ್ ಸೆಲೆಕ್ಟ್ ಮಾಡ್ತಾರೆ. ಅಪೋನೆಂಟ್ ಯಾರಂತ ನಮ್ಮ ರಾಶಿಕ್ ಅವ್ರು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅದು ಕೂಡ ಅವರೇ ಬಿಗ್ ಬಾಸ್ ಕಡೆಯಿಂದ ಕೂಡ ಸೆಲೆಕ್ಟ್ ಮಾಡ್ಬೋದು. ಆ ರೀತಿ ಇರುತ್ತೆ. ಟೋಟಲ್ 5 ಟಾಸ್ಕ್ ಇರುತ್ತೆ. ಆಲ್ರೆಡಿ ಮೊದಲನೇ ಟಾಸ್ಕ್ ಮುಗಿದು ಹೋಗಿದೆ, ಇನ್ನು 4 ಟಾಸ್ಕ್ ಇದೆ. ಆ 4 ಟಾಸ್ಕ್ ಆದ್ಮೇಲೆ ಕೂಡ ಯಾರಾದ್ರೆ ಟಾಸ್ಕ್ ಎಲ್ಲ ಗೆದ್ದಿರ್ತಾರೋ ಆ ತಂಡದಿಂದ ನಾಯಕರಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋ ಸಾಧ್ಯತೆ ತುಂಬಾನೇ ಇರುತ್ತೆ. ಮುಖ್ಯವಾಗಿ ನಾನು ಹೇಳಿದೆ ರಾಶಿಕ್ ಅವರು ಕಿಂಗ್ ಮೇಕರ್ ಆಗಿರ್ತಾರೆ ಅಂತ. ಯಾಕೆ ಅಂದ್ರೆ 5-6 ಟಾಸ್ಕ್ಗಳು ಕೂಡ ಉಸ್ತುವಾರ ಆಗಿ ರಾಶಿಕ್ ಅವರೇ ಆಗಿರ್ತಾರೆ. ಬೇಕಾದ್ರೆ ಅವರು ರೀಸನ್ಸ್ ಕೊಡ್ಬೇಕಾದ್ರೆ, ಅವ್ರು ಆಟ ಆಡ್ಬೇಕಾದ್ರೆ ಯಾರನ್ನ ತೆಗಿಬೇಕು, ಯಾರನ್ನ ಗೇಮ್ ಇಂದ ಹೊರಗಡೆ ಇಡಬೇಕು ಅಂತ ಏನಾದ್ರೂ ಅನ್ಸಿದ್ರೆ ಅವರು ಸರಿಯಾದ ರೀಸನ್ಸ್ ಕೊಟ್ಟು, ಸರಿಯಾದ ಕಾರಣಗಳು ಕೊಟ್ಟು ಅವ್ರನ್ನ ಆ ಗೇಮ್ ನ ಸೋಲ್ಸ್ಬೋದು. ಆ ಗೇಮ್ ಅಲ್ಲಿರುವ ಒಂದು ಅಪರ್ಚುನಿಟಿ ಬೇರೆ ಕೊಡ್ಬೋದು. ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಫುಲ್ ಪವರ್ ಅಪ್ ಅಂದ್ರೆ ರಾಶಿಕ್ ಅವರಿಗೆ ಇರುತ್ತೆ. ನಾಮಿನೇಟ್ ಮಾಡೋ ಅವಕಾಶ 5 ಜನ ನಾಮಿನೇಟ್ ಮಾಡಬೇಕು, 5 ಜನ ಸೇವ್ ಆಗ್ತಾರೆ. ಆ ರೀತಿ ಎಲ್ಲ ಟಾಸ್ಕ್ ಇರುತ್ತೆ. ಖಂಡಿತವಾಗ್ಲು ಇದಂತೂ ಆ ರೀತಿ ಸಖತ್ತಾಗಿ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತೂ ಇರ್ಬೋದು. ಅದೇ ರೀತಿಯಾಗಿ ರಕ್ಷಿತಾ ಮತ್ತು ಧ್ರುವಂತ್ ಅವರು ಕೂಡ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಒಂದು ವೇಳೆ ನಾಳೆ ಅಷ್ಟೊತ್ತಿಗೆ ಈ ಎಲ್ಲ ಟಾಸ್ಕ್ ಆಡಿಸ್ತಾರ? ಖಂಡಿತವಾಗ್ಲೂ ಇಲ್ಲ. ಒಂದ್ ವೇಳೆ ಅವ್ರಿಗೇನಾದ್ರೂ ಡೈರೆಕ್ಟ್ ನಾಮಿನೇಟ್ ಮಾಡೋ ಚಾನ್ಸ್ ಕೊಟ್ರೆ ಅವ್ರು ಕೂಡ ಇಬ್ಬರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ಬೋದು. ಆ ವಿಷಯ ಕೂಡ ಇರ್ಬೋದು. ಇನ್ನೊಂದು ಮುಖ್ಯವಾಗಿ ಬಿಗ್ ಬಾಸ್ ಮನೇಲಿ ಒಂದು ಮರ ಇರುತ್ತೆ. ಆ ಮರದಲ್ಲೆಲ್ಲ ಫೋಟೋಸ್ ಎಲ್ಲ ಇರ್ತವೆ, ಫೋಟೋ ಎಲ್ಲ ಇಳ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಅವರು ಟಾಸ್ಕ್ ಗೆದ್ದ ಮೇಲೆ ಇಂಥರ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿ ಫೋಟೋನ ಕಿತ್ಕೊಂಡ್ ಬರ್ಬೋದು. ಆ ಚಾನ್ಸಸ್ ಕೂಡ ಇರುತ್ತೆ. ಮುಖ್ಯವಾಗಿ ಅಪೋನೆಂಟ್ ನ ಸೆಲೆಕ್ಟ್ ಮಾಡೋ ಚಾನ್ಸಸ್ ರಾಶಿಕ್ ಅವರಿಗೆ ಅಂತ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ಟಾಸ್ಕ್ ಸೋತಿರೋ ಕಾರಣ ರಜತ್ ಅವ್ರನ್ನ, ಚೈತ್ರ ಅವ್ರನ್ನ ಗಿಲ್ಲಿ ಸರಿಯಾಗಿ ಹಾಕೊಂತ ಇದ್ದಾನೆ. ಅಂದ್ರೆ ಏನಂತೀವಿ, ಕಾಮಿಡಿ ಮಾಡ್ತಾನೆ ಇದ್ದಾನೆ. ಖಂಡಿತವಾಗ್ಲು ಚೈತ್ರಕ್ಕ ಸೋತ್ಬಿಟ್ರಲ್ಲ, ಟಾಸ್ಕ್ ಅನ್ನೋರು ನೀವೇ ಸೋತ್ಬಿಟ್ರಲ್ಲ. ರಜತ್ ಅಣ್ಣ ಅಷ್ಟೆಲ್ಲ ಓಡಾಡಿದ್ರು, ಅಷ್ಟೆಲ್ಲ ಕೆಳಗ್ ಬಿದ್ದು ಒಳ್ಳಾಡಿದ್ರು, ಯಾವ ಕಾರಣಕ್ಕೆ ಉಳ್ಳಾಡಿದ್ರು, ಏನು ಕಾರಣಕ್ಕೆ ಹಿಂಗೆಲ್ಲ ಆಯ್ತಂತೆಲ್ಲ ಲೆಕ್ಕಕ್ಕೆ ಬರ್ತಿಲ್ಲಲ್ಲ ಚೈತ್ರಕ್ಕ, ನೀನ್ ಮಾಡಿದ ಎಡವಟ್ಟು ಅಂತ. ಅದೇ ರೀತಿಯಾಗಿ ಸೂರಜ್ ಅವರು ಅಶ್ವಿನಿ ಕೂಡ ಮಾತಾಡ್ತಾರೆ. ಏನಂತಂದ್ರೆ ಚೆನ್ನಾಗಿ ಆಟ ಆಡಿದ್ರು, ಕೆಲವು ಸಲ ಕೈಯೇ ಬಿಟ್ಬಿಟ್ಟಿದೆ ನಾನು ಹಾಗೆ ಹೇಗೆ ಅಂತ. ಬಟ್ ಅವರು ನಾಟಕ ಮಾಡ್ತಾ ಇದ್ರು, ತುಂಬಾ ಕೈ ನೋಯ್ತಾ ಇದೆ, ಅದು ಆಗ್ತಾ ಇದೆ, ಇದು ಆಗ್ತಾ ಇದೆ ಅಂತ ಬೇಕಂತಾನೆ ಮಾತಾಡ್ತಾ ಇದ್ರು. ಚೈತ್ರ ಅವರಂತೆಲ್ಲ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಸೂರಜ್ ಮತ್ತೆ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಚೈತ್ರ ಮತ್ತು ರಜತ್ ಅವರು ಕೆಲವು ಗುಂಪು, ಚೈತ್ರ, ರಜತ್, ಇನ್ನು ಧನುಷ್ ಅವರು ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು. ಮ್ಯಾನುಪ್ಲೇಟ್ ಆಗ್ಬಿಟ್ರ ನಮ್ಮ ರಾಶಿಕಾ ಅಂತ. ಏನಕ್ಕಂದ್ರೆ ಅಶ್ವಿನಿ ಗೌಡ ಅವ್ರ ಮಾತು ಕೇಳಿ ಮ್ಯಾನುಪ್ಲೇಟ್ ಆಗಿ ಆ ರೀತಿ ಎಲ್ಲ ಮಾತಾಡ್ತಾ ಇದ್ರ ಅಂತ ಇದ್ರು. ಮುಖ್ಯವಾಗಿ ರಾಶಿಕಾ ಅವರು ಒಂದಾಗಿದೆ, ಇನ್ನು 4 ಕ್ಯಾಪ್ಟನ್ಸಿ ಇನ್ನು 4 ಟಾಸ್ಕ್ ಇರ್ತವೆ. 4 ಟಾಸ್ಕ್ ಕೂಡ ಉಸ್ತುವಾರಿ ವಹಿಸ್ಬೇಕು. ಆ ವಹಿಸ್ಬೇಕಾದ್ರೆ ಯಾವ ರೀತಿ ಎಲ್ಲ ಡಿಪೆಂಡ್ ಮಾಡ್ಕೊಂತಾರೆ, ಯಾವ ರೀತಿ ಎಲ್ಲ ಮಾತಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಎಕ್ಸ್ಪೆಷಲಿ ಇಲ್ಲಿ ಚೈತ್ರ ತಪ್ಪು ಮಾಡಿದಾಗೆ ಕಾಣ್ತಾ ಇದೆ, ತುಂಬಾ ತಪ್ಪು ಮಾಡಿದಾರೆ ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಸೂರಜ್ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಆಕ್ಚುಲಿ ಅವರ ರಾಶಿಕಾ ಜೊತೆ ನಿಂತು ಮಾತಾಡಬೇಕಾಗಿತ್ತು, ಅವರು ಕ್ಯಾಪ್ಟನ್ ಆಗಿದ್ದಾರೆ, ಉಸ್ತುವಾರ ಆಗಿದ್ದಾರೆ,
ಒಂದ್ ವೇಳೆ ಅವ್ರ ಜೊತೆಗೆ ಏನಾದ್ರು ನಾವು ಮಾತಾಡಿದ್ರೆ ಮ್ಯಾನಿಪುಲೇಟ್ ಮಾಡ್ತಾರೆ, ಇನ್ನೊಂದೇನೋ ಮಾತಾಡ್ತಾರೆ, ಜೊತೆಗೆಲ್ಲ ಸಾಥ್ ಕೊಡ್ತಾರೆ ಅಂತೇಳಿ, ಮಾತು ಬರುತ್ತೆ ಅಂತೇಳಿ ನಾನು ಮಾತಾಡಿಲ್ಲ ಅಂತೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ರು ಸೂರಜ್ ಅವರು. ಇನ್ನು ಅದೇ ರೀತಿಯಾಗಿ ನಮ್ಮ ಗಿಲ್ಲಿ ನಟ ಹೇಳ್ತಾ ಇದ್ದಾರೆ, ನನಗೇನಾದ್ರು ಅಪಾಯಿಂಟ್ಮೆಂಟ್ ಆಗಿ ರಘುವಣ್ಣ ಬಂದ್ರೆ ನನ್ನ ಪರಿಸ್ಥಿತಿ ಏನಪ್ಪಾ ಆಗೋದು, ನಾನೇ ತಗೊಂಡೋಗಿ ಫೋಟೋನ ಹಾಕ್ಬಿಡ್ತೀನಿ, ನಾನು ನಾಮಿನೇಟ್ ಆಗಿದೆ ಅಂತೇಳಿ ಗಿಲ್ಲಿ ನಟ ಹೇಳ್ತಾರೆ ಖಂಡಿತವಾಗ್ಲು. ಅದಾದ್ಮೇಲೆ ಇವತ್ತಿನ ಎಪಿಸೋಡಲ್ಲಿ ಕಾವ್ಯ ಜೊತೆಗೆ ಸಖತ್ತಾಗಿ ಗಿಲ್ಲಿ ಅವರ ಒಂದು ಬಟ್ಟೆ ಕ್ಲೀನ್ ಮಾಡೋದಾಗಿರ್ಬೋದು, ಅದಾದ್ಮೇಲೆ ರೂಮ್ ಎಲ್ಲ ಕ್ಲೀನ್ ಮಾಡೋಕಾದ್ರೆ ಗಿಲ್ಲಿ ಎಲ್ಲ ಬಟ್ಟೆ ಎಲ್ಲ ಮಡ್ಚ್ಕೊಡ್ತಾರೆ, ಕಾವ್ಯ ಅವರು ಹೆಲ್ಪ್ ಮಾಡ್ತಾರೆ ಬಟ್ಟೆ ಇದು ಮಾಡಕ್ಕಂತೇಳಿ. ಆ ಟೈಮಲ್ಲಿ ಬಟ್ಟೆ ಎಲ್ಲ ಜೋಡಿಸಿಟ್ಟಿದ್ದೀನಿ, ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಮನೆ ಕಳ್ಸೋ ಬಟ್ಟೆಗಳು ಯಾವಂತೆಲ್ಲ ಜೋಡಿಸಿದ್ದೀನಿ, ಬಟ್ಟೆಯಲ್ಲಿದ್ದಾವೆ ಹಾಗೆ ಹೀಗೆ ಅಂತೆಲ್ಲ ಗಿಲ್ಲಿಯರಿಗೆ ಸಪೋರ್ಟೇ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸೂರಜ್ ಮತ್ತೆ ರಘು ಅವ್ರು ಹೋಗಿ ಇದು ಮಾಡ್ತಾ ಇದ್ರು, ಆ ಟಾಸ್ಕ್ ಯಾವ ರೀತಿ ಆಡ್ಬೇಕಂತ ಫಸ್ಟ್ ರಘುಗೆ ಹೇಳ್ಕೊಟ್ರು, ಆಮೇಲೆ ರಜತ್ ಹೇಳ್ಕೊಟ್ರು. ಇಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ರಘು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರು ಅಂತೆಲ್ಲ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಲೈವ್ ಅಲ್ಲೇ ಇಂಪಾರ್ಟೆಂಟ್ ನಾನು ಹೇಳ್ದೆ, ಈ ವಾರ ಯಾವ ರೀತಿ ಇರುತ್ತೆ ಅಂತ ಕೇಳೋದಾದ್ರೆ ಟಾಸ್ಕ್ ಎಲ್ಲ 5 ಟೀಮ್ ಇರುತ್ತೆ, 5 ಟೀಮಲ್ಲಿ ಅಪೋನೆಂಟ್ ಆಗಿ ಮಾತಾಡ್ತಾರೆ. ಆ 5 ಟೀಮಲ್ಲಿ 5 ಟೀಮ್ ಸೋಲ್ತಾರೆ, 5 ಟೀಮ್ ಗೆಲ್ತಾರೆ. ಅಂದ್ರೆ 2 ಟೀಮ್ ಆಡ್ತಾವಲ್ಲ ಟಾಸ್ಕ್, ಒಬ್ಬ ಅಪೋನೆಂಟ್ ಟೀಮ್ ಆಗ್ತಾರಲ್ಲ, ಆ 5 ಜನ ನಾಮಿನೇಟ್ ಆಗ್ತಾರೆ, 5 ಜನ ಸೇವ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 5 ಕ್ಯಾಪ್ಟನ್ಸ್ ಎಲ್ಲ ನಾಮಿನೇಟ್ ಆಗ್ತಾರೆ, ಮೆಂಬರ್ಸ್ ಎಲ್ಲ ಸೇವ್ ಆಗ್ತಾರೆ, ಆ ರೀತಿ ಇರುತ್ತೆ. ಐ ಥಿಂಕ್ ಮಾಳವ್ರನ್ನ ನಾಮಿನೇಟ್ ಮಾಡೋ ಚಾನ್ಸಸ್ ರಾಶಿಕ್ ಅವರಿಗೆ ಅಂತೆಲ್ಲ ಕಾಣ್ತಾ ಇದೆ. ಈಗ ಗೊತ್ತಾಗುತ್ತೆ ರಾಶಿಕ್ ಅವರಿಗೆ. ಅವಾಗ ಕ್ಯಾಪ್ಟನ್ ಆದಾಗ ಮಾಳು ಆಗಿರ್ಬೋದು, ರಘು ಆಗಿರ್ಬೋದು ಬ್ಲೇಮ್ ಮಾಡ್ತಾ ಇದ್ರು, ನಿರ್ಧಾರ ತಗೊಳಕ್ಕೆ ಬರಲ್ಲ, ನಿರ್ಧಾರ ಇದು ಮಾಡೋಕ್ಕಾಗಲ್ಲ ಅಂತ. ಈಗ ಇವರ ನಿರ್ಧಾರಗಳ ಮೇಲೆ ಕೆಲವು ವಿಷಯಗಳು ಇರ್ತಾವಂದ್ರೆ ತಪ್ಪಾಗಲ್ಲ, ಖಂಡಿತವಾಗ್ಲು ತುಂಬಾ ಸಖತ್ತಾಗಿರುತ್ತೆ. ಈ ವಾರ ಅಂತ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರ್ತವೆ. ತುಂಬಾ ಜನ ಫ್ಯಾಮಿಲಿ ವೀಕ್ ಬರ್ತಾರಂತೆಲ್ಲ ಕೇಳ್ತಾ ಇದ್ರೆ, ಫ್ಯಾಮಿಲಿ ವೀಕ್ ಈ ವೀಕ್ ಅಂತೂ ಬರಲ್ಲ ಗುರು, ನೆಕ್ಸ್ಟ್ ವೀಕ್ ಏನಾದರೂ ಫ್ಯಾಮಿಲಿ ವೀಕ್ ಬರ್ಬೋದು ಅಂತಾನೆ ಹೇಳ್ಬೋದು. ಕೆಲವು ಜನ ಹೇಳ್ತಾರೆ ಅಂದ್ರೆ ಟಾಸ್ಕ್ ಗೆದ್ದಿರೋರ್ಗೆ ಮಾತ್ರನೇ ಕೊಡ್ತಾರೆ ಫ್ಯಾಮಿಲಿ ಬರೋಕ್ಕೆ, ಇಲ್ಲಾಂದ್ರೆ ಕೊಡೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗೇನು ಇರಲ್ಲ, ಬಂದ್ರೆ ಎಲ್ಲರೂ ಬರ್ತಾರೆ, ಬರಲ್ಲ ಅಂದ್ರೆ ಯಾರು ಬರಲ್ಲ, ಆ ರೀತಿ ಇರುತ್ತೆ. ಖಂಡಿತವಾಗ್ಲೂ ಲೈವ್ ಅಲ್ಲಿ ಹೀಯಾಳಿಸ್ತಿದ್ರು ಗಿಲ್ಲಿನ, ಯಾರನ್ನ ನಮ್ಮ ಚೈತ್ರನ, ಟಾಸ್ಕ್ ಎಲ್ಲ ಸೋತಿದ್ಯಾ, ಟಾಸ್ಕ್ ಎಲ್ಲ ಗೆದ್ದಿಲ್ಲ, ಏನಕ್ಕೆಲ್ಲ ಮಾಡ್ತಾ ಇದೆಯಾ ನೀನು, ಹಾಗೆ ಹೀಗೆ. ರಜತ್ ಅಣ್ಣ ಹೋಗಿ ಏನೋ ಒಂದು ಆಗ್ಬಿಟ್ಟಿದೆ, ರಜತ್ ಅಣ್ಣ ಯಾಕೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗಿಲ್ಲಿ ಅವರು ಆ ಟಾಸ್ಕ್ ವಿಷಯ ಬಂದಾಗ್ಲೇನೆ ನನಗೂ ಕಾವ್ಯಾಗೆ ಟಾಸ್ಕ್ ಕೊಡ್ತಾರೆ, ಅವಾಗ ನಾವು ಇಬ್ರು ಹೋಗಿ ಟಾಸ್ಕು ಆರಾಮಾಗಿ ಆಡ್ಬೋದು ಅಂತ. ಇಲ್ಲಿ ಏನು ಗೊತ್ತಾ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು. ಕ್ಯಾಪ್ಟನ್ ಆದಾಗ ನಾವು ಚಾಯ್ಸ್ ಮಾಡ್ಕೋಬಹುದು. ಅಂದ್ರೆ ಈಗ ಕಾವ್ಯ ಗಿಲ್ಲಿ ಅನ್ಕೋ, ನಿಮ್ಗೆ ಡಿಪೆಂಡರ್ ಆಗಿ ಯಾರು ಬೇಕು, ಡಿಪೆಂಡರ್ ಆಗಿ ಸಪೋರ್ಟ್ ಯಾರಿಗೆ ಬೇಕಂತ ಸೆಲೆಕ್ಟ್ ಮಾಡ್ಕೋಬಹುದು. ಆ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಒಳ್ಳೆ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೋಬೇಕು, ಇಬ್ರು ಟಾಸ್ಕ್ ಆಡಬೇಕು. ಅದು ಸೂರಜ್ ಅವರಿಗೆ ಅಶ್ವಿನಿ ಅವರು ಹೆಲ್ಪ್ ಮಾಡಿದ್ದಾರೆ, ಟಾಸ್ಕ್ ಆಡಿದಾರೆ ಅಂತೆಲ್ಲ ಅನಿಸ್ತಾ ಇದೆ. ಟೀಮ್ ಕ್ಯಾಪ್ಟನ್ ತಗೊಂಡ್ರೆ ನಮ್ಮ ಇವರೇ ಆಗಿರ್ತಾರೆ, ಯಾರು ಅಶ್ವಿನ್ ಆಗಿರ್ತಾರೆ. ಒಂದ್ ವೇಳೆ ಕ್ಯಾಪ್ಟನ್ ಅಲ್ಲಿ ಸೇವ್ ಆದ್ರೆ ಅಶ್ವಿನ್ ಸೇವ್ ಆಗಿರ್ತಾರೆ, ಮೆಂಬರ್ ಅಲ್ಲಿ ಸೇವ್ ಆದ್ರೆ ಇಬ್ರು ಸೇವ್ ಆಗಿರ್ತಾರೆ ಅನ್ಸುತ್ತೆ, ಸೂರಜ್ ಮತ್ತೆ ಅಶ್ವಿನಿ ಗೌಡ. ಅದೇ ರೀತಿಯಾಗಿ ಇವಾಗ ಏನಾದ್ರು ಕಾವ್ಯ ಗಿಲ್ಲಿ ಆಡಿದಾಗ ಅವ್ರನ್ನ ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು, ಡಿಪೆಂಡರ್ ಆಗಿ ಇಲ್ಲ ಸಪೋರ್ಟ್ಗಾಗಿ. ಆ ರೀತಿ ಆದಾಗ ಸಖತ್ತಾಗಿರುತ್ತೆ. ಯಾವ ರೀತಿ ಎಲ್ಲ ಟಾಸ್ಕ್ ಇರ್ತಾವಂತ ತುಂಬಾ ಜನಕ್ಕೆ ತುಂಬಾ ಕುತೂಹಲಗಳೆಲ್ಲ ಕಾಡ್ತಾ ಇದಾವೆ. ಏನೆಲ್ಲ ಕೊಡ್ಬೋದು, ಏನೆಲ್ಲ ಮಾಡ್ಬೋದು, ಯಾರಿಗೆಲ್ಲ ಏನೆಲ್ಲ ಅವಕಾಶಗಳೆಲ್ಲ ಕೊಡ್ಬೋದು ಅಂತ ತುಂಬಾ ಜನ ಕೂಡ ಕಾಯ್ತಾ ಇದ್ದಾರೆ. ಒಂದಂತೂ ಸತ್ಯ, ತುಂಬಾ ಕ್ಯೂರಿಯಾಸಿಟಿ ಇದೆ. ಅದೇ ರೀತಿಯಾಗಿ ರಕ್ಷಿತಾ ಧ್ರುವಂತ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಗೊತ್ತಿರುತ್ತೆ, ಇವ್ರು ಸೇರಾದ್ರೆ ಅವ್ರು ಸೇರ್ ಅಂತ. ಯಾಕಂದ್ರೆ ಧ್ರುವಂತ ಅವ್ರು ಒಂದು ವರ್ತನೆ ನೋಡ್ಬೋದು, ನಿಮ್ಗೆ ಏನ್ ಹೇಳ್ಬೇಕು, ಹೆಂಗ್ ಆಡ್ಬೇಕು ಅಂತ ನೋಡಿದಾಗ ಏನ್ ಗುರು ನಿಮ್ ವರ್ತನೆ ಅಂತೆಲ್ಲ ಅನಿಸ್ತಾ ಇದೆ. ಸಖತ್ತಾಗಿ ಇದಾಗ್ತಾ ಇದೆ, ಎಲ್ಲ ಒಂದ್ ಕಡೆ ಪ್ಲಸ್ ಆಗ್ತಾ ಇದೆ ಅನಿಸ್ತಾ ಇದೆ ಧ್ರುವಂತ ಅವರಿಗೆ. ಅಪ್ಪರಿಂದ ಫೋನ್ ಕಾಲ್ ಬಂತು, ಸುದೀಪ್ ಸರ್ ಒಂದು ಒಳ್ಳೆ ಮಾತು ಹೇಳಿದ್ರು, ವೀಕ್ ಸೇವ್ ಆಗ್ತಾ ಇದ್ದಾರೆ. ಕಂಪೇರ್ ಟು ಕೆಲವು ಕಂಟೆಸ್ಟೆಂಟ್ ಕಂಪೇರ್ ಮಾಡ್ಕೊಂಡ್ರೆ ಧ್ರುವಂತ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿರೋರಲ್ಲಿ ಒಂದ್ ವೇಳೆ ನಾನು ಅಲ್ಲೇನಾದ್ರೂ ಇದ್ದಿದ್ರೆ ನನ್ನನ್ನು ಯಾವ ರೀತಿ ನೀವು ತಗೊಂತಿದ್ದಲ್ಲ ಅಂತ ರಕ್ಷಿತಾ ಕೇಳಿದಾಗ ರಕ್ಷಿತಾ ಅವ್ರು ಹೇಳ್ತಾರೆ, ಅಬ್ಸಲ್ಯೂಟ್ಲಿ ನಾನೇ ಸರಿ ಇದ್ದಿದ್ದೆ, ನಾನೇ ಚೆನ್ನಾಗಿ ಆಡ್ತೆ ಅಂತ ಹೇಳ್ತಾರೆ. ಹಂಗಲ್ಲ ನಾನು ಹೇಳ್ತಿರೋದು, ನಿಮ್ಗೆ ಅರ್ಥ ಆಗುತ್ತಾ, ನೀವು ಯಾವ ಕಾಲೇಜಲ್ಲಿ ಓದಿರ ಅಂತೆಲ್ಲ ಹೇಳ್ತಾರೆ. ಪ್ರೋಮೋ ಬಂದಿದೆ, ಅದೇ ಕಾನ್ವರ್ಸೇಷನ್ ತುಂಬಾನೇ ಇರುತ್ತೆ. ಟಾಸ್ಕ್ ಆಡಬೇಕಾದ್ರೆ ಬಿಗ್ ಬಾಸ್ಗೆ ಸೀಕ್ರೆಟ್ ರೂಮಿಗೆ ಇವಾಗ ಯಾರು ಹಾಕಿದಾರೆ ಅಂತ, ಯಾಕೆ ಹಾಕಿದಾರೆ ಇಬ್ಬರು ಅಂತ ಗೊತ್ತಾಗುತ್ತೆ. ಇವ್ರು ಹೇಳಿದ ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಹೇಳಿದ ಇವ್ರು ಗೊತ್ತಾಗಲ್ಲ. ರಕ್ಷಿತ್ ಏನೋ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಆಲೋಚನೆ ಮಾಡ್ತಾರೆ, ಅವರೇ ಬೇರೆ ತರ ಮಾತಾಡ್ತಾರೆ. ಸಖತ್ತಾಗಿದೆ, ಒಂದೊಂದು ಸತ್ಯ ಆ ರೀತಿ ಇದೆ. ಬೆಳಗ್ಗೆಯಿಂದ ಇದನ್ನಾಗಿದ್ದು, ಒಂದು ಮನೆ ಕ್ಲೀನ್ ಮಾಡಿದ್ರು, ಅದಾದ್ಮೇಲೆ ಟಾಸ್ಕ್ ಮಾಡಿದ್ರು, ಟೋಟಲ್ ಆಗಿ ಮ್ಯಾನುಪ್ಲೇಟ್ ಮಾಡಿದ್ದಾರೆ. ರಾಶಿಕಾ ಅವರು ಕೊಟ್ಟಿರುವ ಒಂದು ಏನು ರೀಸನ್ಸ್ ಇದಾವಲ್ಲ ಅವೆಲ್ಲ ಕರೆಕ್ಟ್ ಇಲ್ಲ, ಮ್ಯಾನುಪ್ಲೇಟ್ ಮಾಡಿದ್ದಾರೆ. ಅವರೇ ನಂಬ್ಕೊಂಡು ಕೇಳ್ಕೊಂಡಿದ್ದಾರೆ, ಅವ್ರು ನಂಬಿ ಆಡ್ತಾ ಇದಾರೆ ಅಂತೆಲ್ಲ ಬ್ಲೇಮ್ ಮಾಡ್ತಾ ಇದ್ರು. ಚೈತ್ರ ಅವರು ರಾಶಿಕಾ ಅವರ ಮೇಲೆ
ಅದು ಆಗ್ತಾ ಇತ್ತು. ಅದನ್ನ ಕಾವ್ಯ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು ಅದನ್ನೆಲ್ಲ ಕೇಳ್ತಾ ಇದ್ರು. ಸ್ಪಂದನ ಅವ್ರಿಗೆ ಖಂಡಿತವಾಗ್ಲೂ ಸ್ವಲ್ಪ ರಕ್ಷಿತವಾಗಿದ್ದು ಖುಷಿ ಆಗಿದೆ ಅಂತೆಲ್ಲ ಅನಿಸ್ತಾ ಇದೆ. ಏನಕ್ಕೆ ಅಂದ್ರೆ ಇನ್ ಬಿಟ್ವೀನ್ ಲೈನ್ ಅಂತ ನೀನೇ ನೋಡಿದ್ವಿ. ಇವತ್ತು ಲೈವಲ್ಲಿ ಕೂಡ ಸ್ವಲ್ಪ ಕಾನ್ವರ್ಸೇಷನ್ ಎಲ್ಲ ಆಗ್ತಾ ಇತ್ತು. ಗಿಲ್ಲಿ ಜೊತೆಗೆ ತುಂಬಾನೇ ಸ್ವಲ್ಪ ಕ್ಲೋಸ್ ಆಗ್ತಾ ಇದಾರೆ ಸ್ಪಂದನ ಅವರು. ಗೊತ್ತಾಗ್ತಾ ಇದೆ ಅವ್ರಿಗೂ ಕೂಡ ಗಿಲ್ಲಿಯಿಂದ ಕಂಟೆಂಟ್ ಸಿಗುತ್ತೆ ಅಂತ ಹೇಳಿನ. ಬಟ್ ಎಲ್ಲ ಒಂದು ಲೈವ್ ತಗೊಂಡಾಗ ಅಷ್ಟು ಒಂದು ಎಪಿಸೋಡ್ ಇವತ್ತು ಎಲ್ಲ ಟಾಸ್ಕ್ ಎಲ್ಲ ತೋರಿಸಲ್ಲ ನಮಗೆ. ಕೆಲವು ಟಾಸ್ಕ್ ಎಲ್ಲ ಮಾತ್ರ ತೋರಿಸ್ತಾರೆ. ಬಟ್ ಕಂಟೆಂಟ್ ಏನಂತೆಲ್ಲ ಗೊತ್ತಾಗುತ್ತೆ. ನಾನು ಹೇಳ್ದಲ್ಲ, ಈ ವಾರ ಈ ರೀತಿ ಇರ್ತಂದ್ರೆ ಟಾಸ್ಕ್ ಆಡ್ತಾರೆ. ಟಾಸ್ಕ್ ಆಡಿ ಗೆದ್ದಿರೋರು ನಾಮಿನೇಟ್ ಆಗಲ್ಲ, ಟಾಸ್ಕ್ ಅಲ್ಲಿ ಸೋತಿರೋ ನಾಮಿನೇಟ್ ಆಗ್ತಾರೆ. ಎಷ್ಟು ದಿನ ಆಡ್ಸ್ತಾರೆ ಗುರು ಟಾಸ್ಕ್ ಅಂತ ಹೇಳಕ್ಕೂ ಡೌಟ್ ಇದೆ. ಏನಕ್ಕೆ ಅಂದ್ರೆ ನಾಮಿನೇಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ತಾನೇ ಅವ್ರಿಗೆ ಈ ವಾರ ಮನೆಗೆ ಹೋಗಲು ರೆಡಿ ಆಗಿರೋರು ಇವ್ರಿಗೆ ವೋಟ್ ಮಾಡಿ ಅಂತ ವೋಟಿಂಗ್ ಲೈನ್ ಓಪನ್ ಆಗುತ್ತೆ. ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ವೋಟಿಂಗ್ ಲೈನ್ ಓಪನ್ ಆಗಲ್ಲ ಅಂದ್ರೆ 2-3 ದಿನ ಇದನ್ನೇ ಮಾಡ್ತಾರೆ. ಅಂದ್ರೆ ಕೇವಲ 2 ದಿನ ಮಾತ್ರ ವೋಟಿಂಗ್ ಕೊಡ್ತಾರ ಅಂತ ಅನಿಸ್ತಾ ಇದೆ ನನಗೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಅದನ್ನೇ ಮಾಡ್ಬೋದು. ಇಲ್ಲಾಂದ್ರೆ ಸೋಮವಾರ, ಮಂಗಳವಾರ, ಇವತ್ತು ಎಪಿಸೋಡ್ ಆಲ್ಮೋಸ್ಟ್ ಅರ್ಧ ತೋರಿಸ್ತಾರೆ. ನಾಳೆ ಎಪಿಸೋಡ್ ತೋರಿಸಿ ನಮಗೆ ಬುಧವಾರ ನೈಟ್ ಏನಾದ್ರೂ ಗೊತ್ತಾಗ್ಬೋದು ಯಾರೆಲ್ಲ ನಾಮಿನೇಟ್ ಆಗಿದಾರೆ ಅಂತ. ಆವತ್ತೇ ಬೇಕಾದ್ರೆ ಯಾರು ನಮ್ಮ ರಕ್ಷಿತಾ ಆಗೋ ಧ್ರುವ ಅಂತ ಅವ್ರು ಬರ್ಬೋದು ಅನ್ಸುತ್ತೆ. ಆ ರೀತಿ ಇದೆ. ಬೆಳಿಗ್ಗೆ ತನಕ ಸಾಯಂಕಾಲ ತನಕ ನಡೆದಿದ್ದು ಲೈವ್ ಅಪ್ಡೇಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಇವಾಗಿದ್ದು. ಸಖತ್ತಾಗಿದೆ. 5 ಸೇವ್ ಮಾಡೋ ಒಂದು ಅಧಿಕಾರ, 5 ನಾಮಿನೇಟ್ ಮಾಡೋ ಅಧಿಕಾರ ರಾಶಿಕ್ ಅವರಿಗಿರುತ್ತೆ ಈ ವಾರ ಅಂತಾನೆ ಹೇಳ್ಬೋದು. ಮತ್ತೆ ಇದೆಲ್ಲ ಕೇಳಿದ್ಮೇಲೆ, ಇವೆಲ್ಲ ನೋಡಿದ್ಮೇಲೆ ನಿಮ್ಗೆಲ್ಲ ಏನಂತೆಲ್ಲ ಅನಿಸ್ತಂತೆಲ್ಲ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.